ಸಿವಿಲ್ ಇಂಜಿನಿಯರಿಂಗ್ ಅಂದ್ರೆ ಬರೀ ಸೈಟಲ್ಲಿ ಕೆಲಸ ಮಾಡೋರು ಅನ್ಕೊಂಡಿದ್ದೀರಾ? ಅಥವಾ ಮನೆ ಕಟ್ಸೋದು ಅಥವಾ ರೋಡ್ ಹಾಕ್ಬೇಕಾದ್ರೆ ಸುಮ್ಮನೆ ಸೈಡಲ್ಲಿ ನಿಂತ್ಕೊಳ್ಳೋದು ಅಂತ ಅನ್ಕೊಂಡಿದ್ದೀರಾ? ಗೈಸ್, ನೀವೆಲ್ಲ ಇದರಿಂದ ಆಚೆ ಬರಬೇಕು. ಈ ಮೈಂಡ್ ಸೆಟ್ ಇಂದ ನೀವೆಲ್ಲ ಆಕ್ಚುಯಲ್ ಆಗಿ ಆಚೆ ಬರಬೇಕು. ಸಿವಿಲ್ ಇಂಜಿನಿಯರಿಂಗ್ ಅಂದ್ರೆ ಬರೀ ಸೈಟಲ್ಲಿ ಕೆಲಸ ಮಾಡಬೇಕು, ಬರೀ 10,000 15,000 ಸಂಬಳ ಕೊಡ್ತಾರೆ ಅಂತ ಈ ಮೈಂಡ್ ಸೆಟ್ ಎಲ್ಲ ಇದೀವಿ ನಾವಿನ್ನ. ಎಷ್ಟೋ ಪೇರೆಂಟ್ಸ್ ಕೂಡ ಹಂಗೆ ಇದ್ದಾರೆ. ಆಕ್ಚುಲಿ ಎಷ್ಟೋ ಲೆಕ್ಚರರ್ಸ್ಗೂ ಈ ವಿಷಯಗಳು ಗೊತ್ತಿಲ್ಲ. ಇಂಡಿಯಾದಲ್ಲಿ ಕೂತ್ಕೊಂಡು ಗ್ಲೋಬಲ್ ಅಲ್ಲಿ ಆಗ್ತಾ ಇರೋ ಎಷ್ಟೋ ಡಿಸೈನ್ ಗಳನ್ನ ನಾವ್ ಇಲ್ಲಿ ಕೂತ್ಕೊಂಡು ಡಿಸೈನ್ ಮಾಡಿ ಕಳಿಸ್ತಾ ಇದೀವಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಐಡಿಯಾ ಇದೆಯಾ? ಇಲ್ಲ, ಐಡಿಯಾ ಇರಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಗೆ ಯಾರು ಗೈಡ್ ಮಾಡೋರಿಲ್ಲ. ಅಟ್ ಲೀಸ್ಟ್ ನೀವ್ ಇವಾಗ್ಲಿಂದನಾದ್ರೂ ಟ್ರೈ ಟು ಲರ್ನ್, ಏನೇನ್ ಕಲ್ತ್ಕೋಬೇಕು, ಯಾವ್ಯಾವ ಸ್ಕಿಲ್ ಸೆಟ್ ಬೇಕು ನೀಟಾಗಿ ಕಲ್ತ್ಕೊಳ್ಳಿ. ಗೈಸ್, ಆಟೋ ಕೇರ್ ಮುಗ್ದೋಗಿ ಯಾವ್ದೋ ಕಾಲ ಆಗೋಯ್ತು. ಇವಾಗೆಲ್ಲ ಟ್ರೆಂಡಿಂಗ್ ಅಲ್ಲಿ ಇರೋದು ಸಿವಿಲ್ 3D, PC ಸ್ವಿಮ್, ArcGIS, ಇನ್ಫೋವರ್ಕ್, ಓಪನ್ ಬ್ರಿಡ್ಜ್, ಓಪನ್ ರೋಡ್ಸ್. ಎಷ್ಟು ಸಾಫ್ಟ್ವೇರ್ ಬೇಕು? ನೀವು ನೋಡ್ತಾ ಹೋದ್ರೆ ದೇರ್ ಆರ್ ಲಾಟ್ ಆಫ್ ಸಾಫ್ಟ್ವೇರ್ಸ್ ಅಪ್ಡೇಟ್ ಆಗಿ, ಎಲ್ಲರೂ ಅಪ್ಡೇಟ್ ಆಗಿ. ಈ ತರ ನಿಮ್ಮ ರೆಸ್ಯೂಮ್ ಏನು ನೀವು ಫ್ರೇಮ್ ಮಾಡ್ತೀರಾ ಬೈ ದ ಎಂಡ್ ಆಫ್ ದ ಫೈನಲ್ ಇಯರ್, ನಿಮ್ಮ ರೆಸ್ಯೂಮ್ ಅಲ್ಲಿ ಈ ಸಾಫ್ಟ್ವೇರ್ ಗಳು ಇರಬೇಕು. ಈ ಸಾಫ್ಟ್ವೇರ್ ಗಳಿದ್ರೇನೆ ನಿಮ್ಮ ರೆಸ್ಯೂಮ್ಗೆ ವ್ಯಾಲ್ಯೂ. ಅವಾಗಷ್ಟೇ ಈ ತರ ಗ್ಲೋಬಲ್ ಕಂಪನಿಗಳು ನಿಮ್ಮನ್ನ ನೋಡ್ಕೊಂಡ್ ಬರೋದು. ನೀವು ಟೈಮ್ ಸಿಕ್ತಾಗ ಕೂತ್ಕೊಂಡು ಒಂದ್ಸಲ ಗೂಗಲ್ ಆಗಲಿ, ಚಾಟ್ ಜಿಪಿಟಿ ಯಾವ್ದಾದ್ರು ಸರಿ, ನೀವು ಗ್ಲೋಬಲ್ ಕಂಪನಿ ಸಿವಿಲ್ ಇಂಜಿನಿಯರಿಂಗ್ ಸರ್ಚ್ ಮಾಡಿ ನೋಡಿ, ಎಷ್ಟು ಕಂಪನಿಗಳು ಬರುತ್ತೆ ನೋಡಿ. ಅದರಲ್ಲಿ ನಮ್ಮ ಬ್ಯಾಂಗ್ಳೂರಲ್ಲಿ ಎಷ್ಟು ಕಂಪನಿ ಇದೆ ಅಂತ ಸರ್ಚ್ ಮಾಡಿ. ಯು ಬಿಲೀವ್ ಮಿ ಆರ್ ನಾಟ್, ದೇರ್ ಆರ್ ಮೋರ್ ದೆನ್ 5 to 6 ಕಂಪನೀಸ್, ಗ್ಲೋಬಲ್ ಕಂಪನೀಸ್ ನಮ್ಮ ಬ್ಯಾಂಗ್ಳೂರಲ್ಲಿ ಇದೆ. ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ. ಅಫ್ ಕೋರ್ಸ್ ರೀಲ್ಸ್ ನೋಡಿ, ಎಲ್ಲ ಮಾಡಿ. ಅದ್ರ ಜೊತೆಗೆ ಇದ್ರ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ.